ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇಲ್ಲೇ ಬಾಲ್ಯ ವಿವಾಹ ತಪ್ಪು ಆಗಬಾರ್ದು, ಮೇಲೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ಒಂದು ಕಡೆ ಪ್ರಯತ್ನ ನಡೆದಿದ್ರೆ ಭಾಳ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆಯಲ್ಲ ಕಳೆದ 2-3 ವರ್ಷಗಳಿಂದ. ಯಾಕಂತಂದ್ರೆ ಮದುವೆ ಆಗಲಾರ್ದನ ಗರ್ಭಿಣಿ ಆಗುವಂಥ ಹೆಣ್ಣುಮಕ್ಳು ಕಾಣ್ತಾ ಇದ್ದಾರೆ. ಕೆಲವೊಂದು ಮದುವೆ ಆಗಿರ್ತವೆ, ಕೆಲವೊಂದು ಇಲ್ಲ. ಇದ್ಯಾಕೆ ನಮ್ಮಲ್ಲಿ ಬೆಳೀತಾ ಇದೆ ಅಂತ ಇದಕ್ಕೆ ಕಾರಣ ಏನು? ಹೌದು, ಸೆಕ್ಸ್ ಅನ್ನುವಂಥದ್ದು ಭಾಳ ಪ್ರಗಲ್ಭವಾದ ಭಾವನೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದನ್ನು ಕಂಟ್ರೋಲ್ ಮಾಡಿ ಒಂದು ವ್ಯಕ್ತಿತ್ವ ಬರುವವರೆಗೆ ತಾಳ್ಮೆ ಇರುವಂಥ ಶಕ್ತಿ ನಮ್ಮ ಮಕ್ಕಳಿಗೆ ಬರೋದು ಯಾವಾಗ, ಅದನ್ನು ತರಿಸೋದು ಯಾವಾಗ ಅನ್ನುವಂಥದ್ದು. ಸರ್ಕಾರಕ್ಕೆ ಅನೇಕ ಜವಾಬ್ದಾರಿಗಳಿದ್ದಾವೆ. ಇದರಲ್ಲಿ ಸರ್ಕಾರ ಎಲ್ಲ ಮಾಡಬೇಕು ಅಂತೂ ಅಲ್ಲ. ಇಲ್ಲಿರೋದು ಸಿಂಪಲ್ ಅದ, ವೆರಿ ಸಿಂಪಲ್ ಅದ. ಎಲ್ಲರಿಗೂ ಶಿಕ್ಷಣ, ಅದು ಹೈಯರ್ ಎಜುಕೇಷನ್ ಕೊಡುವಂಥ ಒಂದು ಮಾತನ್ನು ಇವತ್ತು ಡಿಸೈಡ್ ಮಾಡಬೇಕಾಗಿದೆ ಸರ್ಕಾರ. ನೀವು ಎಲ್ಲರೂ ಪ್ರತಿಯೊಂದು ಪಾಪ ಇವತ್ತು ಹೆಬ್ಬಟ್ಟಿನ ಅನೇಕ ಹೆಣ್ಮಕ್ಳಿದ್ದಾರೆ ಗ್ರಾಮೀಣ ವಲಯದಲ್ಲೇ. ತಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಿರೋದಿಲ್ಲ ಏನು ಎಂದು ಅಂತೇಳಿ. ವಯಸ್ಸಿಗೆ ಬಂದಂಗೆ ಸಹಜದ ನೈಸರ್ಗಿಕ ಆಸಕ್ತಿ, ಅಭಿಪ್ಸೆ, ಆಸೆ ಶುರು ಆಗ್ತಾ ಇರ್ತಾವ. ಇದಕ್ಕೆಲ್ಲ ಕಾರಣ ಮೇನಂತೆ ಶಿಕ್ಷಣ ಇಲ್ಲದೆ ಹೋದದ್ದು. ಭಾಳಷ್ಟು ಜನ ನಮ್ಮಲ್ಲಿ ಇನ್ನೂ ಅಶಿಕ್ಷಿತರಿದ್ದಾರೆ. ಇನ್ನು ಕೆಲವೊಂದು ಜನ 5ನೇತೆ, 4ನೇತೆ, 7ನೇತೆ, 8ನೇತೆ ಮ್ಯಾಟ್ರಿಕ್ ಅಷ್ಟು ಬರೋದ್ರೆ ಎಷ್ಟೋ ಹುಡುಗರು ಮದುವೆ ಗಂಡ ಮನೆಗೆ ಹೋಗಿಬಿಟ್ಟಿರ್ತಾರೆ. ಎಲ್ಲೂ ಅಕಲ್ಪ ಮಕ್ಕಳು ಹೈಯರ್ ಎಜುಕೇಷನ್ ಕಲಿತು ಸಮಾಜಕ್ಕೆ ಒಂದು ಮಾದರಿ ಆಗುವಂಥವ್ರು ಭಾಳ ಕಡಿಮೆ. ಎಷ್ಟು ಪ್ರಮಾಣ ಇರ್ಬೋದು ಒಂದು ಲೆಕ್ಕ ಹಾಕಿದ್ರೆ ವಿಚಾರ ಮಾಡಿದ್ರೆ, ನಮ್ಮ ಜನಸಂಖ್ಯೆ ಅನುಪಾತ ನೆಲಗಟ್ಟಲೆ ವಿಚಾರ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಕಲಿದು ಇವತ್ತು ದಿವಸದ ಕಡಿಮೆ ಅದ ರೀ. ಅದರಲ್ಲೂ ಹೈಯರ್ ಎಜುಕೇಷನ್ ಸಿಗೋದು ಭಾಳ ಕಷ್ಟ ರೀ. 10 ಗಂಡು ಮಕ್ಕಳಿಗೆ ಎಲ್ಲೇ ಒಬ್ಬರು, 2, 3 ಜನ ಹೆಣ್ಮಕ್ಳು ಹೈಯರ್ ಎಜುಕೇಷನ್ ಪಡೆದಂಥವ್ರನ್ನ ನೋಡ್ತಾ ಇದ್ವಿ. ಮತ್ತು ಹೈಯರ್ ಎಜುಕೇಷನ್ ಅಂತ ಭಾಳ ಕಡಿಮೆ ಅದ. ಅದರೊಳಗೂ ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಸರ್ಕಾರಿ ಯೂನಿವರ್ಸಿಟಿಗಳು ಮೊದಲನೇ ಒಂದು ಇನ್ನೇಂತಿರೋ ಕ್ವಾಲಿಟಿ ಅಂತಿರೋ, ಮೌಲ್ಯ ಅಂತಿರೋ, ಅದು ಕಲಿಸುವಂಥ ಪದ್ಧತಿ ಇವತ್ತು ಇದಾವಿಲ್ಲವೇ ಅಂತ ಎಲ್ಲನೂ ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಆಗಿರ್ಬೋದು, ಮಹಾವಿದ್ಯಾಲಯಗಳಾಗಿರ್ಬೋದು, ಅಂದರೆ ಕಾಲೇಜುಗಳಲ್ಲಿ ಆಗಿರ್ಬೋದು, ಅಥವಾ ಈವನ್ SLC PUC ಪದವಿ ಪೂರ್ವ ಆಗಿರ್ಬೋದು, SLC ಆಗಿರ್ಬೋದು, ಇದೆಲ್ಲ ನಾವು ಪಾಪ ಈ ಅತಿಥಿ ಶಿಕ್ಷಕರನ್ನು, ಅತಿಥಿ ಪ್ರೊಫೆಸರ್ಗಳನ್ನು ನೇಮಣಿಕೆ ಮಾಡ್ತೀವಿ. ಕೆಲಸದಾಗ ಕರೆದು ಉಲ್ಟಾ ಅಂದರೆ ನೆಟ್ರಿಪ ಮನೆಗೆ ಅನ್ನೋದು. ಹೀಗಾಗಿ ಅಲ್ಲಿ ಓದಿ ಕಲಿಸ್ಬೇಕು, ಮಕ್ಕಳನ್ನ ಚೆನ್ನಾಗಿ ತಯಾರು ಮಾಡಬೇಕು ಅನ್ನೋಂಥ ಪ್ರವೃತ್ತಿ ನಮ್ಮ ಶಿಕ್ಷಕರಲ್ಲೂ ಕಡಿಮೆ ಆಗಲಿಕ್ಕತ್ತದೆ, ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳಲ್ಲೂ ಕಡಿಮೆ ಆಗಲಿಕ್ಕತ್ತದೆ. ಅದರಲ್ಲೂ ಈಗ ಏನಾಗಿಬಿಡೋದು ಅಂದ್ರೆ ಒಂದು ಕಾಲೇಜ್ಗಳಿಗೆ ಒಂದು ಯೂನಿವರ್ಸಿಟಿ ಒಂದು ಬ್ರ್ಯಾಂಚ್ ಏನೋ ಕೊಟ್ಟು ಮಾಡಿ ಅಲ್ಲೇ ನೀವು ಯೂನಿವರ್ಸಿಟಿ ಲೆವೆಲ್ದ ಸಿಲೆಬಸ್ ಕಲಿಸ್ತಾ ಹೋಗ್ರಿ ಅಂತ ಒಂದು ಹೊಸ ಏನೇನೋ ಕಾನೂನು ಮಾಡಿಕೊಂಡು ಮಾಡಿದ್ರಿಂದಾಗೆ ಯಾವ ಕ್ವಾಲಿಟಿಯ ಒಂದು ಹೈಯರ್ ಎಜುಕೇಷನ್ ಇದು ಬರಬೇಕಾಗಿತ್ತು ಅದು ನಮ್ಮಲ್ಲಿ ಕಾಣ್ತಾನೇ ಇಲ್ಲ. ಹೀಗಾಗಿ ತಿಳುವಳಿಕೆ ಭಾಳ ಕಡಿಮೆ ಆಗಲಿಕ್ಕತ್ತದೆ. ಇದರಿಂದಾಗಿ ಸಹಜವಾಗಿ ಇವೆಲ್ಲ ನಡೀತಾವೆ. ಬಾಲಗರ್ಭಿಣಿಯರು ಅದು ಇದು ಅಂತ ಲಘುನ ಶಾಲೆ ಬಿಟ್ಟುಕೊಳ್ಳಿ ಏನಪ್ಪ, ನಮ್ಮಲ್ಲಿ ಇಂಗ್ಲೀಷ್ ಒಂದು ಗಾದಿ ಮಾತು ಅದ, ಕನ್ನಡದಲ್ಲಿ ಅದ, ನಿಮಗೆ ಗೊತ್ತದ. ಐಡಲ್ ಮೈಂಡ್ ಈಸ್ ಡೆವಲಪ್ಸ್ ವರ್ಕ್ಶಾಪ್ ಅಂತ. ಖಾಲಿ ಕೂತ್ಕೊಳ್ಳಿ ಏನೋ ವಿಚಾರ ಬರ್ಲಿಕ್ಕೆ ಶುರು ಆಗಿಬಿಡ್ತಾವೆ. ಆವತ್ತು ನಾಟಕಗಳಿದ್ದು, ಸಿನಿಮಾಗಳಿದ್ದು, ಮತ್ತೇನೋ ಇದ್ದು. ಇವತ್ತು ಮೊಬೈಲ್ಗಳಿದ್ದಾವೆ ಕೈಯಾಗ. ಮತ್ತು ಎಲ್ಲ ಹೆಣ್ಮಕ್ಳು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಹೆಣ್ಮಕ್ಳಿಗೆ ಆಗಿ ಇವತ್ತು ಮೊಬೈಲ್ ಸಾಮಾನ್ಯವಾಗಿ. ಹೀಗಾಗಿ ಮೊಬೈಲ್ ಎಲ್ಲ ಕೆಟ್ಟದಂತಲ್ಲ, ಕರೆಂಟ್ ಕೆಟ್ಟದಂತಲ್ಲ. ಕರೆಂಟ್ ಕೈ ಹೇಗೆ ಅದು ಕೊಲ್ತದ, ಆ ಮಾತು ನಮ್ಗೆ ಗೊತ್ತಿರಲಿ. ಹಾಗಂದ್ರೆ ಕರೆಂಟೇ ಬೇಡ ಅಂತಂದ್ರೆ ಹೇಗೆ? ಹಾಗೆ ಮೊಬೈಲು ಇವತ್ತು ನಮ್ಮ ಮಕ್ಕಳು ತೋರಿಸ್ಬೇಡ್ರಿ, ಮಕ್ಕಳು ಹಾಳಾಗಿ ಹೋಗ್ತಾರೆ, ಮತ್ತೇನೋ ಆಗ್ತಾರೆ. ಅದ್ರ ಬಿಡೋರು ಯಾರು? 3 ವರ್ಷದ ಕಂದವ, 4 ವರ್ಷದ ಕಂದವುಗಳು ಮೊಬೈಲ್ಗೊಮ್ಮೆ ಅಟ್ಯಾಚ್ ಆಗಿಬಿಟ್ಟಪ್ಪ ಅಂದ್ರೆ ಬಿಡಿಸೋದಕ್ಕೆ ಅಷ್ಟಿದೆ ಅವ್ರನ್ನ. ಹಾಗಾದ್ರೆ ಏನು ಮಾಡಬೇಕು, ಪರಿಹಾರ ಏನು? ಇವತ್ತೆಲ್ಲ ವಾದ ಮಾಡ್ತಾರೆ. ನಮ್ಮ ಏನಪ್ಪ ಅಂದ್ರೆ ನಾಗನಗೌಡ, ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು, ಅವ್ರು ಹೇಳ್ತಾರೆ, ಇಲ್ಲಪ್ಪ ಮಕ್ಕಳು ಶಾಲೆಗೆ ಕಳಿಸ್ಬೇಕು, ಶಾಲೆ ಬಿಡಿಸ್ಬಾರ್ದು, ಕಾಲೇಜಿಗೆ ಕಳಿಸ್ಬೇಕು, ಹೈಯರ್ ಎಜುಕೇಷನ್ ಕಳಿಸ್ಬೇಕು. ಇದರಿಂದಾಗೆ ಒಂದು ಮೆಚುರಿಟಿ ಬರ್ತದೆ ಅಂತ ಹೇಳ್ತಾರೆ ಅವರು. ಎಲ್ಲರೂ ಹೇಳ್ತಾರೆ, ಇದು ಯಾರು ಹೇಳೋದಿಲ್ಲ ಅಂತಲ್ಲ. ಆದರೆ ಭಾಳಷ್ಟು ಕುಟುಂಬಗಳಿಗೆ, ಅತ್ಯಂತ ಬಡ ಕುಟುಂಬದಿಂದ ಬರೋದರಿಂದಾಗಿ ಸಹಜವಾಗಿ ಪಾಪ ಅವರಿಗೆ ಕಲಿಸೋದಕ್ಕೆ ಶಕ್ತಿ ಇರೋದಿಲ್ಲ. ಗೌರ್ಮೆಂಟ್ ಸ್ಕೂಲ್ದೊಳಗೆ ಸರಿಯಾಗಿ ಕಲಿಸೋದು ಇಲ್ಲ. ಮುಂದೆ ಇಂಥ ಪ್ರಸಂಗದೊಳಗೆ ವಯಸ್ಸಿಗೆ ತಕ್ಕಂಗೆ ಒಂದು ಸ್ವಲ್ಪ ಭಾವನೆಗಳು ಬರ್ತಿರ್ತಾವೆ. ಅದ್ರ ಜೊತೆಗೆ ಹೇಳಿದ್ದಲ್ಲ ಈಗಾಗಲೇ ಮೊಬೈಲ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಗೆಳತಿಯರ ಜೊತೆ ಮಾತು, ಗೆಳೆಯರ ಜೊತೆ ಮಾತು, ಆಕರ್ಷಣೆ, ಇವುಗಳಿಂದಾಗಿ ಸಹಜವಾಗಿ ಲೈಂಗಿಕ ಆಸಕ್ತಿ ಬೆಳೆದು, ಅದ್ರ ಬಗ್ಗೆ ಕುತೂಹಲ ಬೆಳೆದು ಸಹಜವಾಗಿ ದಾರಿ ತಪ್ಪುವಂಥ ಅನೇಕ ಇದ್ದಾವೆ. ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ಕಳೆದ ಒಂದು 2-3 ವರ್ಷಗಳಲ್ಲೇ
ಇವತ್ತು 80,813 ಬಾಲಗರ್ಭಿಣಿಯರಿದ್ದಾರೆ ಅಂತ ರಿಪೋರ್ಟ್ ಅದ. ಸಣ್ಣದಲ್ಲ, ಇದು ಭಾಳ ವರ್ಷ ಚಿಗಿತಾ ಇದೆ, ಬೆಳಿತಾನೆ ಇದೆ. ಇದು ಆಗಬಾರ್ದು. ಎಲ್ಲರೂ ನಾವು ಹೇಳ್ತೀವಿ, ಸಿದ್ದರಾಮಯ್ಯ ಹಿಡ್ಕೊಂಡು, ಮೋದಿ ಅವ್ರು ಹಿಡ್ಕೊಂಡು, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತೀವಿ. ಪಡಾವೋ ಎಲ್ಲಿ ಪಡಾವೋ? ಗೌರ್ಮೆಂಟ್ ಸ್ಕೂಲ್ಗಳಂತ ಈ ಪರಿಸ್ಥಿತಿ ಹೇಳಿ ನಿಮಗೆ ಬಿಸಿ ಊಟ ಕೊಡ್ತೀವಿ ಹೋಗ್ರಿ ಅಂತ ಅವ್ರು ಹೇಳ್ತಾರೆ. ಬಿಸಿ ಊಟ ಅಷ್ಟನ, ಜ್ಞಾನ ಬೇಡವಲ್ಲ. ಅಲ್ಲಿ ಸರಿಯಾಗಿ ಕಲಿಸುವಂಥ ಟೀಚರ್ ಇರೋದಿಲ್ಲ. ಸ್ಕೂಲ್ಗಳು ಇಡೀ ದೇಶದ ವ್ಯವಸ್ಥೆ ಹಿಂಗೆ ಅದ್ರಿ, ಕರ್ನಾಟಕ ಒಂದೇ ಅಲ್ಲ. ಏನೋ ಕರ್ನಾಟಕ ಸರ್ವೆ ಮಾಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕ ಸರ್ವೆ ಪ್ರಕಾರ ಇಲ್ಲಪ್ಪ 80,805 ಜನ ಬಾಲ ಗರ್ಭಿಣಿಯರಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂದ್ರೆ ನಾವು ನಮ್ಮ ಸರ್ಕಾರಗಳನ್ನ. ಯಾಕಂದ್ರೆ ಇದನ್ನ ಅಭ್ಯಾಸ ಮಾಡಿಲ್ಲ ಅಂತಾರೆ ಸರ್ಕಾರ. ನಮಗಿಂತ ಒಳ್ಳೆಯ ಅಭ್ಯಾಸಗಳು ಇರ್ತಾರೆ, ಒಳ್ಳೆಯ ಎಕನಾಮಿಸ್ಟ್ ಓದ್ದರು ಇರ್ತಾರೆ, ಸೈಕಾಲಜಿ ಓದ್ದರು ಇರ್ತಾರೆ, ಸಮಾಜಶಾಸ್ತ್ರ ಓದ್ದರು ಇರ್ತಾರೆ, ಎಲ್ಲ ಫೀಲ್ಡ್ ಜನ ತಜ್ಞರಿದ್ದೇ ಇರ್ತಾರೆ. ಅವರು ಜಾಸ್ತಿ ಒಂದು ಫೋನ್ ಮಾಡಿದ್ರೆ ಸಾಕು ಹೇಳ್ತಾರೆ. ಗೌರ್ಮೆಂಟ್ ಅದಕ್ಕೆ ಕೇಳಿದಾಗ ಖುಷಿಯಿಂದ ಹೇಳ್ತಾರೆ, ಇಲ್ಲ ಹೀಗಾದ ಹೇಗದ ಹೀಗೆ ಮಾಡಬೇಕು ಅಂತೇಳಿ ಮಾಡೋರು ಯಾರು? ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು? ಅವರು ವೆಲ್ ಎಜುಕೇಷನ್ ಆದ್ರೂ ಹೆಜ್ಜೆ ತಪ್ಪುವುದಿಲ್ಲ ಹೆಣ್ಮಕ್ಳು. ಅದ್ರ ಸಹಿತ ಹೌದಪ್ಪ, ನಾಳೆ ಅಪಘಾತದ ಅಪಾಯದ ಪಾಪ ಹೆಬ್ಬಟ್ಟಿನ ಹೆಣ್ಮಕ್ಳಿದ್ಲಪ್ಪ ಅಂತಂದ್ರೆ ಸರ್ ಹೇಳ್ತೀವಿ. ಮುಂದೆ ಏನಲ್ಲೇ ಸಮಾಜದವ್ರು ಕೆಟ್ಟದಾಗಿ ನೋಡ್ತದೆ. ಸಮಾಜದ ಹಿರಿಯರು ಅದು ಇನ್ನುಳಿದವರು ಏನಪ್ಪ ಹುಡುಗಿ ಹಾದಿ ಬಿಡ್ತು, ಕಾಲು ಜಾರಿತು, ಏನೇನೋ ಮಾತಾಡ್ತಾರೆ. ಅವ್ರಿಗೆ ಭವಿಷ್ಯ ಇಲ್ದಂಗೆ ಹೋಗ್ಬಿಡ್ತದೆ. ಇದನ್ನು ನಮ್ಮಂಥ ಹಿರಿಯರದು, ಸಮಾಜ ಹಿರಿಯರು ಎಲ್ಲರೂ ವಿಚಾರ ಮಾಡುವಂಥ ವಿಷಯ ಇದು. ಇದಕ್ಕೆ ಪರಿಹಾರ ಒಂದು ನಾವು ಎಷ್ಟೋ ತಿಳಿಸಿ ಹೇಳಿದ್ರು ಸಹಿತ ಲೈಂಗಿಕತೆ ಆಸಕ್ತಿಯನ್ನು ಮಾತ್ರ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂದ್ರೆ ಒಳ್ಳೆಯ ಓದು, ಚೆನ್ನಾಗಿ ಓದ್ಕೊಳ್ಳೋದು, ತಿಳ್ಕೊಳ್ಳೋದು, ಜಗತ್ತಿನ ಹೋಗಿ ಅಭ್ಯಾಸ ಮಾಡೋದು. ಈ ಪ್ರವೃತ್ತಿ ಬೆಳಿಬೇಕಾದ್ರೆ ಶಿಕ್ಷಣ ಬೇಕು ಪ್ರತಿಯೊಬ್ಬರಿಗೂ. ಪ್ರತಿಯೊಬ್ಬರಿಗೆ ಶಿಕ್ಷಣ ಸಿಗ್ತಂದ್ರೆ ಬಗೆಹರಿದ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತವ್ರು ಇಲ್ಲ. ಯಾಕಂದ್ರೆ ಈ ಶಿಕ್ಷಣ ಇಲ್ಲದಕ್ಕೆ ಇದೆಲ್ಲ ಪ್ರಾಬ್ಲಮ್ ಹಿಡಿತಾ ಇದ್ದಾವೆ. ಈಗ 13-14 ವಯಸ್ಸು, 16 ವಯಸ್ಸು, 17 ವಯಸ್ಸಿನ ಹುಡುಗರು ಇವತ್ತು ಗರ್ಭಿಣಿಯರಾಗ್ತಾ ಇದ್ದಾರಪ್ಪ ಅಂದ್ರೆ ಪಾಪ ಅವ್ರು ತಿಳುವಳಿಕಿಲ್ಲ ಹುಡುಗರಿಗೆ. ಆಸಕ್ತಿ ಎಲ್ಲನೂ ಶುರುವಾಗಿ ಇವತ್ತಿನ ದೊಡ್ಡ ಸಮಸ್ಯೆ. ಯಾಕಪ್ಪ ಅಂದರೆ 2023ರಿಂದ 25 ಇವು 2 ವರ್ಷದೊಳಗೆ 14-18 ವರ್ಷದ ಮಕ್ಕಳ ಒಳಗೆ 80,813 ಜನ ಹೆಣ್ಮಕ್ಳು ಗರ್ಭಿಣಿಯರಿದ್ದಾರೆ. ಉದಾಹರಣೆಗೆ ವಯಸ್ಸು 14, ವಯಸ್ಸು 14 ಗರ್ಭಿಣಿಯಿಂದ ಬಾಲಕಿಯರು 157, 2023 24 89, 25 ಜುಲೈವರೆಗೆ 30. ಮುಂದೆ ಆನಂತರ 15 ವಯಸ್ಸದವ್ರಿಗೆ 431, 2023 2024 263, ಮುಂದೆ 72 ಹುಡುಗಿಯರು 786, ಮುಂದೆ 16 ವರ್ಷದ ಹುಡುಗಿಯರು 2023 1,460, ಮುಂದೆ 741, 196, ಟೋಟಲ್ 2,397. 17 ವರ್ಷದ ಹುಡುಗಿಯರು ಏನಪ್ಪ 23 6,618, ಮುಂದೆ 24 3,587, 931, 25 ಜುಲೈ ತನಕ. ಈ ರೀತಿಯಾಗಿ ಮುಂದೆ ಎಲ್ಲ ಕೂಡ 11,136. ಇನ್ನು 18 ವಯಸ್ಸಿನವರು 31,045, 2023 2024 26,311, 2025 2,862, ಮುಂದೆ ಒಟ್ಟು 66,218 ಮಂದಿ ಆಗಿದ್ದಾರೆ. ಮುಂದಿನ 80,813 ಟೋಟಲ್ ಇವೆಲ್ಲ. ಈ ರೀತಿ ಬಾಲ ಕನ್ಯೆಯರು, ಅದು ಕನ್ಯೆಯರಲ್ರಿ, ಇಲ್ಲೇ ಗರ್ಭಿಣಿಯರಾಗೋದು ಮಾತ್ರ ಎಲ್ಲರಿಗೂ ಚಿಂತೆಗೀಡು ಮಾಡುವಂಥ ವಿಷಯ ಆಗಿದೆ. ಚಿಂತೆ ಮಾಡಿದ್ರೆ ಪರಿಹಾರ ಇಲ್ಲ. ಇದಕ್ಕೆ ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಏನು ಮಾಡಿದ್ರೆ ಪರಿಹಾರ ಅದ ಅಂತೇಳಿ ಇದಕ್ಕೊಂದು ಸಿಂಪಲ್ ಮತ್ತು ಹೇಳುವಂಥದ್ದು ಶಿಕ್ಷಣ. ಅದು ಹೈಯರ್ ಎಜುಕೇಷನ್ ಮಾಡಲೇಬೇಕಾಗಿದೆ ಪ್ರತಿಯೊಬ್ಬರಿಗೆ. ನಮ್ಮ ದೇಶ ಏನಾದರೂ ಜಗದ ಅಮೇರಿಕ ಅಂಥ ದೇಶದ ಜೊತೆಗೆ, ಜಗದ ರಷ್ಯಾ ಅಂಥ ದೇಶದ ಜೊತೆಗೆ, ಚೈನಾ ಅಂಥ ದೇಶದ ಜೊತೆಗೆ ಕಾಂಪಿಟೇಷನ್ ಮಾಡಿ ಮುಂದೆ ಬರಬೇಕಾಗಿತ್ತಂದ್ರೆ, ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗಿತ್ತಂದ್ರೆ ಹೈಯರ್ ಎಜುಕೇಷನ್ ಫ್ರೀ ಆಗಬೇಕು, ಆರೋಗ್ಯ ಫ್ರೀ ಆಗಬೇಕು. ಒಂದು ರೀತಿಯಿಂದ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ದಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತದ್ರಿ. ಎಲ್ಲರಿಗೂ ಫ್ರೀ ಮೆಡಿಸಿನ್ನು, ಫ್ರೀ ಎಜುಕೇಷನು, ಇದು ಬೇಸಿದು ನಮ್ಮಲ್ಲಿ. ಯಾಕೆ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ BJP ಸರ್ಕಾರ ಮಾಡ್ತಾ ಇಲ್ಲ ಅಂತ. ಉಳಿದ ಗ್ಯಾರಂಟಿ ಬೇಕಾಗಿಲ್ಲ, ಉಳಿದ ಗ್ಯಾರಂಟಿ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ನೀವು ಇದರಿಂದ ಉದ್ಯೋಗ ಸೃಷ್ಟಿ ಮಾಡಿದ್ರಪ್ಪ ಅಂದರೆ, ಎಲ್ಲರೂ ಉದ್ಯೋಗ ಸಿಗೋಂಗೆ ಮಾಡಿದರೆ ಸಹಜವಾಗಿ ಅವರೆಲ್ಲರೂ ಏನಪ್ಪ ಉದ್ಯೋಗ ಹುಡ್ಕೊಂಡು ಹೋಗ್ತಾರೆ. ನಿಮ್ಮ ಕಡೆ ಗ್ಯಾರಂಟಿಗೆ ಬರೋದಿಲ್ಲ. ಮುಖ್ಯ ಗ್ಯಾರಂಟಿ ಬೇಕಾಗಿದ್ದು ಶಿಕ್ಷಣ, ಔಷಧಿ ಇರೋದರಿಂದ ಇಂಥವಕ್ಕೆಲ್ಲ ಪರಿಹಾರ ಏನಪ್ಪ ಅನ್ನುವಂಥದ್ದು ಸ್ವತಃ ಅವರೇ ಹುಡ್ಕೋತಾರೆ. ಹೆಣ್ಣುಮಕ್ಳು ಹೈಯರ್ ಎಜುಕೇಷನ್ ಆಯ್ತಪ್ಪ ಅಂತ ತಿಳುವಳಿಕೆ ಇರ್ತದೆ, ಈ ಸರಿ ಯಾವುದು ತಪ್ಪು ಯಾವುದು ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟಿ ಇರ್ತದೆ. ಆಗ ಅವ್ರು ಸ್ವತಃ ತಗೊಳ್ತಾರೆ ಡಿಸಿಷನ್ನ. ಅವ್ರ ತಂದೆ ತಾಯಿಗಿಂತ ಸ್ವತಃ ಅವರ ತಿಳುವಳಿಕೆ ಬಂತಂದ್ರೆ ಬೇಕಾದ್ರೆ ಚೇಂಜ್ ಆಗ್ತದೆ. ಇದು ಮಾಡೋರು ಯಾರು? ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋದಿಷ್ಟ,
ಯಾರು ಹೇಳಿದ್ರು ಸಹಿತ ಬಿಡಿಸ್ಬೇಡ್ರಿ ಶಾಲೆಗೆ ಕಳಿಸ್ರಿ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಶಾಲೆ ಪೂರ್ತಿ ಚೆನ್ನಾಗಿ ಕಲಿಸುವಂಥ ಒಂದು ವ್ಯವಸ್ಥೆ ಮಾಡೋದು ಸರ್ಕಾರ ಕೈಲದ. ಬಡವರಿಗೆ ಸಾಧ್ಯ ಇಲ್ಲದ ಮಾತು ದುಡ್ಕೊಂಡು ಬಂದು ಅವ್ರಿಗೆ ಹೊಟ್ಟೆ ಹಾಕಿ ಮಾತು ಕಳಿಸು ಸಾರಿಗೆ ಸಾಧ್ಯ ಇಲ್ಲ. ಆದಷ್ಟು ನಮ್ಮ ಜವಾಬ್ದಾರಿ ಹೋಗಲಪ್ಪ ಅಂತ ಜಲ್ದಿ ಮದುವೆ ಮಾಡಿ ಕಳಿಸುವಂಥ ಭಾಳ ಜನ ಉದಾಹರಣೆ ಸಾಕಷ್ಟು ಕೋಟಿಗಳಲ್ಲೇ ಅದು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಹೆಣ್ಮಕ್ಳು. ಈಗ 13-15 ವರ್ಷ ಕುಲ್ಲ ಮಾಡಿಬಿಡ್ತಾರೆ, ಸಾಕಪ್ಪ ನಮ್ಗೆ ಕಲಿಸೋಕ್ಕಾಗೋದಿಲ್ಲ, ಹೊಟ್ಟೆಗೆ ಹಾಕೋದಿಲ್ಲ ಅಂತೇಳಿ. ಇದು ಹೋಗ್ಬೇಕಾಗಿತ್ತು. ಎಲ್ಲರೂ ಶಿಕ್ಷಣ ಫ್ರೀ ಶಿಕ್ಷಣ ಮತ್ತು ಶಿಕ್ಷಣ ಫ್ರೀ ಕೊಟ್ಟ ಫ್ರೀ ಮೆಡಿಸಿನ್ ಕೊಟ್ಟ ಮೇಲೆ ರಿಸ್ಟ್ರಿಕ್ಷನ್ ಹಾಕಿದ್ರೆ ನಮ್ಗೆ ಹಾಗೆ ಆಗ್ತದೆ. ಎಲ್ಲಪ್ಪ ಮದುವೆ ಮಾಡಿ ಕೊಡೋದು 18 ಒಳಗೆ ಅಂತೇಳಿ. ಅಲ್ಲಿವರೆಗೆ ಇಲ್ಲಾಂದ್ರೆ ಹಿಂಗೆ ಪೊಲೀಸ್ ಇರ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಮತ್ತು ಬರ್ತಾರೆ, ಶಿಕ್ಷಕರು ಮತ್ತು ಮರು ಮಾಡ್ತಿರ್ತಾರೆ. ಇನ್ನು ತಪ್ಪಿಸ್ಬೇಕಾಗಿದ್ರೆ ಒಂದು ಹೈಯರ್ ಎಜುಕೇಷನ್ ಫ್ರೀ ಮತ್ತು ಮೆಡಿಸಿನ್ ಕೊಟ್ಟರಂತ ಭಾಳ ಉತ್ತಮ, ನಿಶ್ಚಿತವಾಗಿ ಕಂಟ್ರೋಲ್ ಆಗ್ತದೆ. ಇಲ್ಲಾಂದ್ರೆ ಹಂಗೆ ನಾವು ಭಾಷಣ ಮುಗಿಯೋದು, ಅವ್ರು ಕೇಳೋದು, ನೀವು ಹೋಗೋದು ಇಷ್ಟ. ಇದಕ್ಕೆ ಸಿದ್ದರಾಮಯ್ಯ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಬಾಲಗರ್ಭಿಣಿಯರಾಗೋದು ಮಾತ್ರ ಅಪಾಯಕರವಾದ ಬೆಳವಣಿಗೆ, ಹೆಣ್ಮಕ್ಳು ತೊಂದರೆ ಅಷ್ಟೇ ಅಲ್ಲ, ಸಮಾಜಕ್ಕೂ ತೊಂದರೆ ಅಂತ ಹೇಳ್ತಾ ಇದು ಇವತ್ತಿನ ಅತ್ಯಂತ ದುರಂತ ಸ್ಥಿತಿ. ಇದರ ಬದಲಾಗಿ ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳಬೇಕಾಗಿದ್ದು, ಈ ಟೋಟಲ್ ಎಷ್ಟು ಬೆಂಗಳೂರಿನಲ್ಲೇ ಇಲ್ಲಿವರೆಗೆ 7,891 ಜನ ಹೆಣ್ಮಕ್ಳು ಗರ್ಭಿಣಿಯಾಗಿದ್ದಾರೆ, ಗರ್ಭಿಣಿಯರು. ಬೆಳಗಾವಿಯಲ್ಲಿ 8,169, ವಿಜಯಪುರದಲ್ಲಿ 6,229, ತುಮಕೂರಿನಲ್ಲಿ 4,282, ರಾಯಚೂರಿನಲ್ಲಿ 4,100, ಮೈಸೂರಿನಲ್ಲಿ 3,952, ಚಿತ್ರದುರ್ಗದಲ್ಲಿ 3,448, ಬಾಗಲಕೋಟೆಯಲ್ಲಿ 3,384, ಕಲಬುರಗಿಯಲ್ಲಿ 3,383, ಬಳ್ಳಾರಿಯಲ್ಲಿ 2,677, ಹಾಸನದಲ್ಲಿ 2,526. ಈ ರೀತಿಯಾಗಿ ಬಾಲಗರ್ಭಿಣಿಯರು ಆಗಿದ್ದು ರಿಪೋರ್ಟ್ ಬರ್ತಾಯಿದ್ದಾವೆ. ಇದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಕಾಳಜಿ ವಹಿಸಲಿ. ಇದಕ್ಕೆ ಹೈಯರ್ ಸೆಕ್ಷನ್ವರೆಗೆ ಫ್ರೀ ಮಾಡುವಂಥ ಒಂದು ಸಾಹಸ ಮಾಡಲಿ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಆಗದಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.